ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಆ, ರಾಸಾಯನಿಕ ಬಳಕೆ ಮತ್ತು ಕೀಟನಾಶಕಗಳ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಕಾರಣದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ನಮ್ಮ ಸಾವಯವ ಕೃಷಿ ತತ್ವಗಳನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2024-25ನೇ ಸಾಲಿನಲ್ಲಿ ಒಂದು ಗುರಿ ಇಟ್ಕೊಂಡಿದ್ದು ಕೇಂದ್ರ ಸರ್ಕಾರ. ಒಟ್ಟು 1 ಕೋಟಿ ರೈತರನ್ನು ತಲುಪಬೇಕು. 7.5 ಲ್ಯಾಕ್ ಹೆಕ್ಟೇರ್ ಅಂದರೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 1 ಕೋಟಿ ರೈತರನ್ನು ಒಳಗೊಂಡಂತೆ 15,000 ಗುಚ್ಚಗಳ ಮೂಲಕ ಇಡೀ ರಾಷ್ಟ್ರದಲ್ಲಿ ಮಾಡಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ರು. ಹಾಗೆ ಅದರ ಒಂದು ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ 49,500 ಹೆಕ್ಟೇರ್ ಪ್ರದೇಶದಲ್ಲಿ 1,23,750 ರೈತ ಕುಟುಂಬಗಳನ್ನು ಒಳಗೊಂಡಂತೆ ಒಟ್ಟಾರೆ 990 ಗುಚ್ಚಗಳು ಅಂತ ಹೇಳ್ತೀವಿ. ಈ ಗುಚ್ಚಗಳ ಆಧಾರದ ಮೇಲೆ ಅಂದರೆ ಒಂದು ಗುಚ್ಚ ಅಂದರೆ ಸಾಧಾರಣವಾಗಿ 2-3 ಪಂಚಾಯಿತಿಯನ್ನು ಒಳಗೊಂಡಿರ್ಬೋದು. ಅಂತಹ ಒಟ್ಟು 990 ಗುಚ್ಚಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿ ಗುಚ್ಚಕ್ಕೂ ಕೂಡ 2-3 ಗ್ರಾಮ ಪಂಚಾಯತಿಗಳು ಸೇರ್ಬೋದು. ಒಟ್ಟು 50 ಹೆಕ್ಟೇರ್ಗೆ ಸೀಮಿತವಾಗಿ ಮಾಡ್ತೇವೆ. ಇಲ್ಲಿ ಗರಿಷ್ಠ ವಿಸ್ತೀರ್ಣ ಪ್ರತಿ ರೈತರು ಯಾವುದೇ ಕಾರಣಕ್ಕೂ 1 ಎಕರೆಗಿಂತ ಹೆಚ್ಚು ಮಾಡಬಾರ್ದು ಅಂತ ಯಾಕೆ ಮಿತಿಯನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ, ಇದು ಈಗಾಗಲೇ ರೈತರು ಸಾಂಪ್ರದಾಯಿಕ ನಮ್ಮ ಆಧುನಿಕ ಬೇಸಾಯ ಪದ್ಧತಿಗೆ ಒಗ್ಗಿಕೊಂಡಿರೋದ್ರಿಂದ ನಾವು ಒಂದೇ ಸಾರಿ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಬಂದಾಗ ಇಳುವರಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮೊದಲು ಈ ಒಂದು ನೈಸರ್ಗಿಕ ಕೃಷಿ ತತ್ವಗಳನ್ನು ಅರ್ಥ ಮಾಡಿಕೊಂಡು ವಿಸ್ತೀರ್ಣವನ್ನು ಅವರು ಹೆಚ್ಚು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೇವಲ ಒಬ್ಬ ರೈತರಿಗೆ 1 ಎಕರೆ ಪ್ರದೇಶಕ್ಕೆ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದೆ. ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಪ್ರತಿ ಕ್ಲಸ್ಟರ್ಗೆ 2 ಕೃಷಿ ಸಖಿಯರು ಇರ್ತಾರೆ. ಈ ಕೃಷಿ ಸಖಿಯರಿಗೆ ಈಗಾಗಲೇ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಿಶ್ವವಿದ್ಯಾಲಯಗಳ ಮೂಲಕ ತರಬೇತಿಗಳನ್ನು ಕೊಟ್ಟು ಈಗಾಗಲೇ ನೋಂದಣಿ ಕಾರ್ಯಕ್ರಮ ಮಾಡಿಕೊಂಡು ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ.